ವಿನಯದ ಪ್ರಾರ್ಥನೆ. ಹೌದು. ಯಾವ ರೇವಣ ಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಹೌದು. ಅವನ ಶಿಷ್ಯ ಆಗಿರ್ತಕ್ಕಂಥ ಯಾರಿಪ್ಪ? ಚಂದಾನಗಿರಿಯಲ್ಲಿ ಜನಿಸಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು. ಗೋಡಾಗಿರಿ ಗುಡ್ಡದಲ್ಲಿ ತಪಶ್ಚರ್ಯನ ಮಾಡಿ ಹೌದು ಹೌದು ಡೋಣದ ಕೆರೆ ಒಳಗೆ ಬಂದು ಹೌದು ಶಿಷ್ಯನನ್ನ ಹಿಡ್ಕೊಂಡು ಹೌದು ಹೌದು ಶಿರಾಡೋಣ ಗ್ರಾಮಕ್ಕೆ ಬಂದು ವಾಸ ಮಾಡಿರ್ತಕ್ಕಂಥ ಅವ್ರು ಯಾರಿಪ್ಪ? ಗುರು ಬೀರಲಿಂಗೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಹೌದು. ಅವನ ಶಿಷ್ಯ ಆಗಿರ್ತಕ್ಕಂಥ ಅವ್ರು ಯಾರು ಅಪ್ಪ? ಯಾವ ಭಾರಾಮತಿ ಗೌಡರು ಹೊಟ್ಟಿಲೆ ಜನಿಸಿ ಗುರು ಬೀರದೇವರ ಕೈ ಒಳಗ ಸಾಣಿ ಬೇರಾಗ ಸಮದ ಸಿರಗಂಧ ಕಡ್ಡಿಯಾಗಿ ನೋವುದು ವರ್ಷಕ್ಕಮ್ಮ ಮಾದೇವನ ಧರಣಿಗಳಿಸಿದಂತ ಅವ್ರು ಯಾರಿಪ್ಪ? ನನ್ನಪ್ಪ ಮಾಳಿಂಗರಾಗ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು. ಉಟಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಅವ್ರು ಯಾರಿಪ್ಪ? ಭರಮದೇವರು ಪಾದವನ್ನು ತಲೆ ಮೇಲೆ ಇಟ್ಟುಕೊಂಡು ಮುಂದೆ ಏನ್ ಮಾಡ್ಬೇಕತ್ರಿಪ್ಪ? ಈ ಜಾತ್ರೆಗೆ ಕಾರಣೀಕರ್ತಳಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ಆದಿಶಕ್ತಿ ಜಗನ ಮಾತೆ ಹೌದು. 7 ಮಕ್ಕಳು ತಾಯಿ ಪಾದಾರವಿಂದಲೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು. ಈ 7 ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಹೌದು ಹೌದು ಇಲ್ಲಿ ಕೂಡಿರ್ತಕ್ಕಂಥ ಹೌದು ನೆರೆಯ ಹೊರೆಯ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಹೌದು ಹೌದಾ ಕಲಾವಂತರಿಗೆ ಬುದ್ಧಿವಂತರಿಗೆ ಧ್ಯಾನ ಪಂಡಿತರಿಗೆ ಹೌದು ಹೌದಾ ಅವ್ವನ ಬಳಗಕ್ಕೂ ಮತ್ತು ಅಪ್ಪನ ಬಳಗಕ್ಕೂ ಅನಂತ ಕೋಟಿ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಅದೇ ರೀತಿಯಾಗಿ ಹೌದು ಈ ಹಾಲುಮತಿ ಸೇವೆಯನ್ನ ಹೌದು ಮನಿಮಿ ಮಹಾರಾಜರ ಜೊತೆ ಕಂದಲ್ಗಾಂವ್ ಬೀರಪ್ಪ ಕಾಕ ಅವ್ರ ಜೊತೆ ಹೌದು ಒಳ್ಳೆ ಒಂದು ಸಾಹಿತ್ಯನ ಮಾಡ್ಕೊಂಡ ಡೊಳ್ಳಿನ ಮೇಳವನ್ನು ಕಟ್ಟಿಕೊಂಡು ಹಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯಾರಿಪ್ಪ? ನಮ್ಮ ಔರಾದ ಗ್ರಾಮದ ಘೇರಿಸಿದ ಕಾಕವ್ರಿಗೆ ಕೂಡ ಶರಣು ಶರಣಾರ್ಥಿನ ಹೇಳಿ ಹೌದು ಅದಕ್ಕೆ ಮಾತು ಹೇಳಿದ್ರಿ ಮಲ್ಲಪ್ಪಣ್ಣ ಏನಂತ ಹೇಳ್ಯಾರಿಪ್ಪ? ಭೌತ ಸುಕೃತಾಜಿ ಜೋಡಿ ಮಣುನಿ ವಿಠಲಾವಡಿ ಅಂತ ಹೇಳಿದ್ರು ಕಡಿದ್ರ ಮಾತಾ ಹೆಂಗಂದ್ರೆ ಏನ್ರಿಪ್ಪ ಮಾತಾ? ಈ ಸತ್ಯ ಸಂಘದ ಸೇವಾ ಕೇಳಾಕ ಮತ್ತು ಮಾಡಾಕ ಸಿಗ್ಬೇಕಾಗಿದ್ರೆ ಏನ್ ಮಾಡ್ಬೇಕ್ರಿಪ್ಪ? ಇದಕ್ಕೆ ಹಿಂದಿನ ಜನ್ಮದ ಸ್ವಲ್ಪ ಪುಣ್ಯದ ಫಲ ಬೇಕನ್ರಿಪ್ಪ? ಪುಣ್ಯದ ಫಲ ಬೇಕು. ಹೌದು. ಆ ಪುಣ್ಯದ ಫಲದಗೋಸ್ಕರವಾಗಿ ಇವತ್ತಿನ ದಿವಸ ನಾವು ನೀವು ಎಲ್ಲಾರು ಇಲ್ಲಿ ಕೂಡಿದೇವಲ್ರಿಪ್ಪ? ಕೂಡಿದೇವಿ. ಹೌದು. ಆ ಅಡವಿ ವಸ್ತಿಯಲ್ಲಿ ಹೌದು ಯಾವ ಸೋಲಾಪುರ ಜಿಲ್ಲೆ ಹೌದು ದಕ್ಷಿಣ ಅಕ್ಕಲಕೋಟ ತಾಲೂಕಿನ ಹಾ ಅಕ್ಕಲಕೋಟ ತಾಲೂಕಿನ ಈ ಸೊಲಿಯಾರ ಜಾವಳಿಗೆ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಏನ್ ಮಾಡ್ಯಾರಿಪ್ಪ? 7 ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಹೌದು ಈ ಪರಮಾತ್ಮನ ಸೇವೆ ಕೇಳಬೇಕೆನ್ನುವಂತ ಹವ್ಯಾಸನ ಇಟ್ಟುಕೊಂಡು ಮತ್ತೇನ್ ಮಾಡ್ಯಾರಿಪ್ಪ? ಇಲ್ಲಿ 2 ಕಲಾ ಸಂಘಗಳನ್ನು ಕೂಡ್ಸ್ಯಾರ. ಹೆಂಗ ಕೊಡ್ಸ್ಯಾರಿಪ್ಪ? ನಿಮ್ ಹೆಣಕ್ ರೊಕ್ಕ ಬಡ್ದು ಕೂಡ್ಸ್ಯಾರ. ಇನ್ನ ಸಂಜೆ ಇದು ಕೊಡೋರು ಯಾವ ಕಲಾ ಸಂಗತಿ ಕೇಳಿದ್ರ? ಯಾವ್ಯಾವ್ರಿಪ್ಪ? ಯಾವ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಉಟಗಿ ಗ್ರಾಮದ ಭರಮದೇವಡೊಳಿನ ಸಂಘ, ಇದೊಂದು ಚಿಕ್ಕ ಸಂಘ. ಇನ್ನೊಂದು ಯಾವ ಸೋಲಾಪುರ ಜಿಲ್ಲೆ ಹೌದು ಅಕ್ಕಲಕೋಟ ತಾಲೂಕಿನ ಹೌದು ಹೌದು ಇದೇ ಸುಲೇರ್ ಜಾವಳಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ, ಅಮೋಘ ಸಿದ್ದೇಶ್ವರ ಡೋಳ ಹಾಡಿನ ಸಂಘನ್ನ ಕೊಡ್ಸ್ಯಾರನ್ರಿಪ್ಪ? ಕೂಡ್ಸಿದಾಗ್ಯದ. ಹೌದು. ಏನೋ ಬ್ಯಾಸಿಗೆ ಕಾಲ ಇರೋದ್ರಿಂದ ಹೌದು ಏನೋ ಹಾಡೋದ್ರಲ್ಲಿ ಭಾಷಾದಲ್ಲಿ ಏನ್ ಹಾಕದ್ರಿಪ್ಪ? ಮಾತು ಹೇಳೋದ್ರಲ್ಲಿ ಹೌದು ಸೂರ್ಯನಲ್ಲಿ ಕೂಡ ಅಲ್ಪದೋಷಿನ ಆಗ್ತಿರ್ತಾವ. ಆಗೇತಾವಲ್ರಿಪ್ಪ? ಆಗಿರ್ತಕ್ಕಂಥ ತಪ್ಪೆಲ್ಲ ಬದಿಗೆ ಒತ್ತಿ ಮತ್ತೇನ್ ಮಾಡ್ಬೇಕ್ರಿಪ್ಪ? ಒಪ್ಪನ್ನಂತದೆ ನೀವು ಆರತಿ ಮಾಡೋ ತನಕ ಎತ್ತಿ ಶೌಕಾರ ಮಾಡ್ರಿ ಅಂತ ಹೇಳಿ ಎತ್ತಿ ಶುಕಾರ ಮಾಡ್ರಿ ಅಂತ ಹೇಳಿ ತಮಗೆಲ್ಲರಿಗೆ ಅದೇ ಕಾಲ ಬೀಳ್ಬೇಕಾದ್ರೆ ಬಹಳ ಕಠಿಣ ಆಗ್ತದ. ದಣವ ಹಾಕದನ್ರಿಪ್ಪ? ಈ ಮಾಯಕ್ಕೆ ನಿಮ್ಮ ಪಾದ ತಿಳಿ ಹಣಿ ಹಚ್ಚಿ ಎಲ್ಲರಿಗೆ ಶರಣ ಇರ್ಲಿ ಇರ್ಲಿ. ಈ ಪರಮಾತ್ಮನ ಸೇವೆ ಹೌದು ಈ ಡೊಳ್ಳಿನ ಹಾಡಿಕೆ ಹಚ್ಚುದಾಲಿ ಅಥವಾ ಕೇಳುದಾಲಿ 7 ಮಕ್ಕಳ ತಾಯಿ ಜಾತ್ರೆ ಮಾಡುದಾಲಿ ಎದ್ರ ಸಲುವಾಗಿ ಮಾಡ್ತಾರಿಪ್ಪ? ಇದು ಎಲ್ಲ ಎದಕ್ ಮಾಡುವುದು? ಎದಕ್ ಮಾಡ್ತಾರಿಪ್ಪ? ಸುಮ್ಮಿ ಎಲ್ಲ ಹೆಂಗ ಅರುತ್ತು ಅರಿಲಾರದೆ ತಿಳಿದು ತಿಳಿಲಾರದೆ ನೋಡಿ ನೋಡ್ಲಾರ್ದೆ ಮಾಡಿ ಮಾಡ್ಲಾರ್ದೆ ಈ ಮನುಷ್ಯ 1 ವರ್ಷದಲ್ಲಿ 365 ದಿವಸ ಅದಾವ. ಹೌದು 365 ದಿವಸ ಅದಾವ್. ಎಲ್ಲ ಒಂದೇ ಅದು. ಆಯ್ತು. ಆ ಮನುಷ್ಯ ಎಷ್ಟೋ ಪಾಪ ಕರ್ಮಾದಿಗಳನ್ನು ಮಾಡಿರ್ತಾವ. ಆಗಿರ್ತಾವಲ್ರಿಪ್ಪ? ಆ ಪಾಪ ಕರ್ಮಾದಿಗಳ ನಷ್ಟ ಹೋಗ್ಬೇಕಾಗಿದ್ರ ಹೌದು ಈ ಪರಮಾತ್ಮನ ಸೇವೆ ಕೇಳೋದು ಅಥವಾ ಮಾಡುದೇ ಆಗಿದ್ರ ಆ ಮಾಡಿರ್ತಕ್ಕಂಥ ಪಾಪ ನಷ್ಟ ಹೋಗ್ತೇಳಿ ಧ್ಯಾನಿ ಕೈ ಎತ್ತಿಳಿ ಅದ್ರ ಸಲುವಾಗಿ ಕೇಳೋದು ಹಚ್ಚೋದು ಮಾಡ್ಬೇಕನ್ರಿಪ್ಪ? ಮಾಡ್ಬೇಕಾಗ್ಯದ. ಹೌದು. ಯಾಕಂತ ಕೇಳಿದ್ರ ಯಾಕ ಇದು ಅಡವಿ ವ್ಯವಸ್ಥೆಯಲ್ಲಿ ಇದ್ರು ಕೂಡ
ಐತಿ ಮ್ಯಾಗ ಬೆಂಕಿ ಅಂತ ಬಿಸಿಲದ. ಐತಿ ಅಲ್ರಿಪ್ಪ. ಆದ್ರೂ ಕೂಡ ತಾವೆಲ್ಲ ಪ್ರೇಮಿಗಳು ತಮ್ಮ ಮಾಯಾದ ಪ್ರಪಂಚವನ್ನು ಮರೆತು ಬದಿಗೆ ಒತ್ತಿ ಇದು 7 ಮಕ್ಕಳ ತಾಯಿ ಜಾತ್ರೆ. ಇಷ್ಟು ಅಡವಿ ಆಗಿದ್ರು ಎಲ್ಲಾ ದೊಡ್ಡ ದೊಡ್ಡ ಹಿರಿಯರು ಬಂದಾರಲ್ರಿಪ್ಪ. ಸುಮ್ಮನೆ ಬರಂಗಿಲ್ಲ. ಎದರ ಸಲುವಾಗಿ ಬಂದಾರತ್ರಿ? ಈ ಇಟ್ಟು ಜಾತ್ರೆ ಇಟ್ಟು ಭರ್ಜರಿಯಿಂದ ಇಂತ ಹಿರಿಯರು ಎಲ್ಲಾರು ಬರ್ಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ಹೆಂಗ್ ಬಂದಾರಿಪ್ಪ? ಇಲ್ಲಿ ಕಮಿಟಿ ಹಿರಿಯರ ಮನಸ್ಸ ಮತ್ತು ಆದಿಶಕ್ತಿ 7 ಮಕ್ಕಳ ತಾಯಿ ಮನಸ್ಸು ಒಂದಾದಾಗ ಹೌದು. ಇಂತ ಜಾತ್ರೆ ಕೇತ್ರೆ ಡೊಳ್ಳಿನ ಹಾಡಿಕೆ ಭಜನಾ ಕೀರ್ತನ ನಾಟಕ ಪಿಕ್ಚರ್ ಹಚ್ತಾರನ್ರಿಪ್ಪ. ಪಿಕ್ಚರ್ ಹಚ್ತಾರಪ್ಪ. ನಿನ್ನ ಹಚ್ಚಿತ್ತಲೋ ಗುಳೆ ಬಾಜುಕ. ಇಲ್ಲಿ ಭಕ್ತಾದಿಗಳ ಮನಸ್ಸ ಮತ್ತು ದೇವರ ಮನಸ್ಸು ಹೆಂಗ ಒಂದಾಗ್ಯದ ಅನ್ನೋದು ಒಂದು 2 ನಿಮಿಷ ತಮ್ಮ ಮುಂದ ಹೇಳುದದ. ಹೇಳ್ರಿಪ್ಪ. ಅದಕ್ಕಿಂತ ಮೊದಲು ನೀವು ಒಂದ್ ಸ್ವಲ್ಪ ಕುತ್ಕೋರಿಪ್ಪ. ಯಾಕಂತ ಕೇಳಿರ? ಯಾಕೆ ನಿತ್ತವ್ರು ನೋಡಿ ಅಂಜಿಕೆ ಬರ್ತದ ನಿನಗ? ಹೌದು. ಯಾಕ? ನಾವು ಮೊನ್ನೆ ಚಿಕ್ಕೋಡಿ ತಾಲೂಕ ನಾಗರ ಮುನ್ನೋಳಿಗೆ ಹಾಡಿಕೆ ಹೋಗಿದ್ದೀವಿ. ಹೋಗಿದ್ದೇವಲ್ರಿಪ್ಪ. ಅಲ್ಲಿ ಜಿಗಜೇಳಿ ಲಕ್ಷ್ಮಣ ನಮ್ಮ ಹಾಡಿಕೆ. ಹೌದು. ಭರ್ಜರಿ ಹಾಡಿಕೆ. ಭರ್ಜರಿ ಹಾಡಿಕೆ. ಅಲ್ಲಿ ಇವ್ರು 3 ಮಂದಿ ನಿಂತಿರಲ್ಲ ಅಣ್ಣಗಳು. ಇವ್ರು 3 ಮಂದಿ ನಿಂತಾರ. ಅಲ್ಲಿ ಒಬ್ಬನೇ ನಿಂತಿದವ. ನಿಂತಿದ. ಇವ್ರು ಖುಲ್ಲಾ ನಿಂತಾರ. ಅವ್ ಕೈ ಕೊಡ್ಲಿ ಸಿಗಿಸಿ ನಿಂತಿದ್ದ. ಚಪ್ಪಗೊಡ್ಲಿ ಚಪ್ಪಗೊಡ್ಲಿ ನೋಡೋಣ ಅಂಜಿಕೆ ಬರ್ಲತ್ತು. ಕಾಕ ಏನಾಗ್ಯದ್ರಿ ಅಂತ ಕೇಳ್ದನ. ಹಿಂಗ್ಯಾಕ್ ನಿಂತಿರಿ? ಯಾಕ್ರಿ ಮತ್ತೆ ಏನಾಗ್ಯದ್ರಿ? ತಮ್ಮ ನಿಮ್ಗೆ ಹಾಡ್ಕಿ ಹಚ್ಚಾರ ಬಂಡ್ರ ಕೊಟ್ರ ನೀವು ಠೇಕಿ ಆಡತ್ರಿ ಸುಮ್ಮ ಹಾಡ್ರಿ. ಇಲ್ರಿ ಹಿರಿಯರ ಕೊಡ್ಲಿ ನೋಡಿ ಹಚ್ಕಿ ಬರ್ತದ್ರಿ ನನಗತ್ತಂದನ. ತಮ್ಮ ಚೊಲೋ ಆಡತ್ತೀನಿ ಸುಮ್ಮ ಹಾಡ್. ನಿನಗೆ ಏನಿಲ್ಲ ಮತ್ತೆ ಯಾರಿಗೆ? ನಿನಗೆ ಯಾವ ಮಗ ತಂದ್ ಹಚ್ಚ ನೋಡಿ ಅವನಿಗೆ ಹುಡುಕಾಡತ್ತೀನ ನಾವ. ಹೌದು ಹಿಂಗೂ ಆಗ್ಬೋದು. ಅದಕ್ಕೆ ದಯಮಾಡಿ ನಿಂದ್ರಿಬೇಡ್ರಿ. ಯಾಕೆ ನಿಂದ್ರಿಬೇಡ ಅಂತ ಕೇಳಿದ್ರೆ ಯಾಕ? ಹಿರಿಯರ್ದ ಒಂದು ಗಾದಿ ಮಾತದ. ಏನ? ಡೊಳ್ಳಿನ ಹಾಡಿಕೆ ಕೂತ್ ಕೇಳಬೇಕು, ಹಾವುಗಾರ ಆಟ ನಿತ್ತು ನೋಡ್ಬೇಕು. ಹಾವುಗಾರ ಆಟ ಯಾಕೆ ನಿತ್ತು ನೋಡ್ಬೇಕು? ಹಾವುಗಾರ ಆಟ ಯಾಕೆ ನಿತ್ತು ನೋಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಹಾವು ಬಿಡ್ತಾನೆ ಹಾವುಗಾರ. ಅದಕ್ಕೆ ಯಾವ ಸೇವೆ ಯಾವ ರೀತಿಯಾಗಿ ಕೇಳಬೇಕು ಅನ್ನೋದು ತಮಗೆಲ್ಲ ತಾವು ದಕ್ಷಿಣ ಈ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕು ಎಲ್ಲ ತಾವು ಬಲ್ಲ ಹಿರಿಯರಿದ್ರಿ. ಹೌದು. ತಮ್ಮ ಮುಂದೆ ತಾವೊಂದು ಮಗ ಇದ್ದಂಗೆ. ಯಾಕಂತ ಕೇಳಿದ್ರೆ ಇನ್ನ ಈ ವಿಷಯ ಹಿಂದೆ ಉಳಿತು. ಏನ್ ಉಳಿತಿರಪ್ಪ ಹಿಂದ? ಇಲ್ಲಿ ಭಕ್ತರ ಮನಸ್ಸ ಮತ್ತು ದೇವರ ಮನಸ್ಸ ಒಂದಾಯ್ತಂದ್ರ ಹೆಂಗ ಒಂದಾಗ್ಯದ ಅನ್ನೋದೊಂದು 2 ನಿಮಿಷ ತಮ್ಮ ಮುಂದೆ ಹೇಳುದನ್ರಿಪ್ಪ. ಹೇಳುದದ. ಹೇಳ್ರಿಪ್ಪ ಹೇಳ್ರಿ. ಕಲ್ಯಾಣ ಮಂಟಪದಾಗ ಬಸವಣ್ಣಪ್ಪಿದ್ದ. ಆ ಕಾಲಕ ಆ ಮಶಾನ ಭೂಮಿ ಒಳಗ ಹೋಗಿ ಅಲ್ಲಂ ಪ್ರಭುಗಳು ಕುಂತಿವ್ರು. ಏನು ಕಲ್ಯಾಣ ಮಂಟಪದ ಮಶಾನ ಭೂಮಿಯಾಗ ಹೋಗಿ ಅಲ್ಲಂ ಪ್ರಭುಗಳು ಕೂತಿರು. ಹಡಪದಂಪಾಯ ಮಶಾನ ಭೂಮಿಯಾಗಿಂದ 5 ಕಲ್ಯಾಣ ಮಂಟಪದಾಗ ಬಸವಣ್ಣಪ್ಪಗೆ ಭೇಟಿ ಅಲ್ಲಕ್ ಹೊಂಟಿದ. ಅಲ್ಲಿದೆ 5. ಹೌದು. ಅವಾಗ ಅಲ್ಲಂ ಪ್ರಭುಗಳು ಕೇಳ್ತಾರ. ಏನತ್ ಕೇಳ್ತಾರಿಪ್ಪ? ಎಲ್ಲಿಗೆ ಹೊಂಟಿದಿಪ್ಪ ಅಂತ ಕೇಳಿದ್ರು. ಏನ್ ಹೇಳ್ತಾನ ಹಡಪದಪ್ಪಣ? ಕಲ್ಯಾಣ ಮಂಟಪದಾಗ ನಾ ಬಸವಣ್ಣಪ್ಪಗೆ ಭೇಟಿ ಅಲ್ಲಕ್ ಹೊಂಟೀನಿ ಅಂದ. ಅಲ್ಲಂ ಪ್ರಭುಗಳು ಏನ್ ಹೇಳ್ತಾರಿಪ್ಪ? ಅವಾಗ ಅಲ್ಲಂ ಪ್ರಭುಗಳಂತಾರ ನನಗೂ ಭೇಟಿ ಆಗ್ಲಾಕ ಬಾತ ನನ್ ಬ್ಯಾಡತಾನ ಕೇಳ್ಕೊಂಬರ್ತಿ. ಹ್ಞೂ ಅಂತೇಳಿ ಹಡಪದಂಪಣ ಹೋಗಿ ಬಸವಣ್ಣಪ್ಪನ ಮುಂದೆ ಹೇಳ್ತಿದ. ಬಸವಣ್ಣಪ್ಪ ಏನ್ ಮಾಡ್ತಾನ್ರಿಪ್ಪ? ನಮ್ಮ ಮಶಾನ ಭೂಮಿ ಒಳಗ ಒಬ್ಬ ಬಂದು ಸಾಧು ಕೂತಾನ. ನಿಮಗ್ ಭೇಟಿ ಆಗ್ಲಕ್ ಬರ್ತೀನತ್ತಾನ. ಬಾತ್ರಿ ಅನ್ ಬ್ಯಾಡತ್ರಿ ಅವನಿಗೆ ಅಂದ ಕಾಲಕ್ ಬಸವಣ್ಣಪ್ಪ ಏನ್ ಮಾಡ್ದ? ಏನ್ ಮಾಡ್ಯಾನ್ರಿಪ್ಪ? ಒಂದು ತಿನ್ನು ಎಲಿ ತೊಗೊಂಡ. ಎಲಿ ಮೇಲೆ ಒಂದು ಕಂಟಿರ್ ಹಿಡಿದಿಟ್ಟ. ಇದು ಏನು ಮಶಾನ ಭೂಮಿಯಾಗ ಕೂತ ನೋಡು. ಅವನ ಕೈಯಾಗ ಕೊಡು ಹೋಗಂದ. ಹೌದಾ? ಅವಾಗ ಓಡುತ್ತಾ ಹೋಗಿ ಹಡಪದಪ್ಪಣ ಅಲ್ಲಂ ಪ್ರಭುಗಳ ಕೈಯಾಗ ಕೊಟ್ಟ. ತಿನ್ನು ಎಲಿ ಮತ್ತೆ ಇರುವೆ ನೋಡಿ ಮಶಾನ ಭೂಮಿ ಒಳಗ 2 ಕೈ ಮ್ಯಾಗ ಮಾಡಿ ಕುಣಿದಾಡ್ಲಕತ್ತ. ಹೌಸಾಗ್ಯದವ್ರಿಗೆ. ಅವಾಗ ಕೊಳ್ಳಾಗಿರ್ತಕ್ಕಂಥ ಹಳಿ ಶಲ್ಯವನ್ನು ಹರಿದ. ಅದ್ರ ಮ್ಯಾಲ ಆ ಮಶಾನ ಭೂಮಿ ಒಳಗೆ ಒಂದು ಕರಿ ಇದ್ಲಿ ಅದ್ರ ಮ್ಯಾಲಿಟ್ಟ. ಅದ್ರ ಮ್ಯಾಲ ಒಂದು ಕಂಟಿರ್ ಬಿಟ್ಟ. ಇದು ಒಯ್ದ ಅವನಿಗೆ ಕುಡು ಹೋಗಂದ. ಮತ್ತ ಹಡಪದಪ್ಪಣ ಓಡುತ್ತಾ ಹೋಗಿ ಬಸವಣ್ಣಪ್ಪನ ಕೈ ಕೊಟ್ಟ. ಅರಿವಿ ಕರಿ ಇದ್ಲಿ ಇರಿವಿ ನೋಡಿ ಕಲ್ಯಾಣ ಮಂಟಪದಾಗ ಬಸವಣ್ಣಪ್ಪ ಕುಣಿದಾಡ್ಲಕತ್ತ. ಹಡಪದಪ್ಪಣ ಹುಚ್ಚಾಗಿರ್ಬೇಕು ನಡ್ಬಾರ್ಕ್ ನೋಡಿ. ಅವ ಅಲ್ಲಿ ಕುಣಿದಾಡ್ತಾನ, ಇವ ಇಲ್ಲಿ ಕುಣಿದಾಡ್ತಾನ. ಇದ್ರ ಅರ್ಥ ನನಗೆ ಆಗಿಲ್ರಿಪ್ಪ ಗುರುನಾಥ. ಅಂದ ಕಾಲಕ್ಕದ ಬಸವಣ್ಣಪ್ಪ ತಿಳಿಸಿ ಹೇಳಿದ. ಏನಂತ ಹೇಳ್ತಾರಿಪ್ಪ? ನಾವೊಂದು ತಿನ್ನು ಎಲಿ ಮತ್ತು ಇರುವಿ ಕೊಟ್ಟಿ ಕೇಳಿದ. ಏನಂತ ಕೇಳಿ? ನೀ ಎಲ್ಲಿ ಇರುವೆ? ಅವಾಗ ಅಲ್ಲಂಪುರ ಗುರುಗಳು ಅರಿವಿ ಕರಿ ಇದ್ಲಿ ಇರುವಿ ಕೊಟ್ಟು ಹೇಳ್ಯಾರ. ಏನತ್ತ? ಅರಿವಿದ್ದಲ್ಲೇ ನಾ ಇರುವೆ. ಹಂಗ ಅರವಂತಕ್ಕಂತ ನಿಮ್ಮ ಜಾವಳಿಗೆ ಗ್ರಾಮದ ಭಕ್ತಾದಿಗಳಲ್ಲಿ ಐತೆ ತಿಳಿ ಈ 7 ಮಕ್ಕಳ ತಾಯಿ ಜಾತ್ರೆ ಇಟ್ಟು ಭರ್ಜರಿ ನೋಡ್ರ ಅಂತೇಳಿ ಸಭಾದಕ್ಕೆ ತಿಳ್ಕೊಂಡೆಯಲ್ಲಿ ನೋಡ್ತಮ್ಮ. ಹೌದು. ದೇವರ ಮನಸ್ಸ ಭಕ್ತರ ಮನಸ್ಸ ಒಂದಾಯ್ತಂದ್ರ ಇಂಥ ಜಾತ್ರೆ ಕೇತ್ರೆ ಡೊಳ್ಳಿನ ಹಾಡ್ಕಿ ಭಜನಾ ಕೀರ್ತನ ನಡೀತಾವೆ. ನಡೀತವೆ. ನಾಳೆಗೆ ನಾನು ಒಂದು 50,000 ಖರ್ಚು ಮಾಡಿ ದೇವ್ರಿಗೆ ಭಂಡಾರ ಕೊಟ್ಟು
ನಮ್ಮ ಮನೆ ಖರ್ಚು ಬರ್ತಾವತ್ತೇ ನಿಲ್ಲತ್ತಿ ದೇವ್ರುಗಳು. ದೇವರುಗಳು ರೊಕ್ಕಿಗೆ ಬರ್ತಾರತ್ ಹಿಂಗೆ ಅಂತಿಲ್ಲ ಅದ ನಿನ್ಗೆ. ಈ ದೇವ್ರುಗಳು ಹಾಡೋರೆಲ್ಲ ರೊಕ್ಕಿಗೆ ಹಾಕೋಗಳೇ. ಮನುಷ್ಯನಿಗೆ ರೊಕ್ಕ ಮತ್ತುವುದಲ್ಲ, ಏನ್ ಮಹತ್ವ ಅದ್ರಿಪ್ಪ? ವಿನಯ ಭಾವ ವಿದ್ಯಾ ಬಾಳು ಮತ್ತುವುದದ. ವಿದ್ಯೆ ಬಹಳ ಮಹತ್ವ ಇಲ್ಲ, ರೊಕ್ಕ ಮಹತ್ವ ಅದ. ಯಾಕೆ ಮುಖ್ಯ ಅದತಿ? ಯಾಕೆ ಮುಖ್ಯಪ್ಪ ಅಂದ್ರ ಯಾಕೆಪ್ಪ? ಈ ಜವಳಗಿ ಗ್ರಾಮದವ್ರು ನಿನಗ್ ಫೋನ್ ಹಚ್ಚಿದ್ರು. ಹಚ್ಚಿದ್ರಲ್ಲ, ಅಲ್ಲೇ ನಾನು ಮಗಲಾಗಿದ್ದ. ಕಾಡು ಕಾಲ ಇದ್ದಾಗ ಸುಳಿ ಮಗ ನಾನು ಸಂಗಾಟಿ ಇರ್ತಿ ಯಾವಾಗೂ. ಅಕ್ಕಲಕೋಟೆ ತಾಲೂಕ ಸೋಲಾಪುರ ಜಿಲ್ಲಾ ಮತ್ ಜವಳಗೂರು ನಮಗೆ ನಿಮ್ಗೆ ಬಹಳ ದೂರ ಆಗ್ತದ್ರಿ. 15,000 ರೂಪಾಯಿ ಆದ್ರೆ ಬರ್ತೀನಿ ಅಂದಲ್ಲಿ. ಇಲ್ಲ ಒಂದ್ ದೊಡ್ಡಪತಿ ಇದ್ದೇ ಕುಡ್ರಿ ಬರ್ತೀನಿ ಅನ್ಬೇಕಾಗಿತ್ತು. ರೊಕ್ಕನೇ ಯಾಕೆ ಬೇಡದಪ್ಪ? ಯಾರು ಫೋನ್ ಹಚ್ಚಿರಿ ಕೇಳೇನಿಲ್ರಿ? ಕೇಳಲ್ಲ. ಎಲ್ಲಿ ವಾದಲ್ಲಿ ನೀನು ಪಾರ್ಟಿ ಹೆಚ್ಚಿಗಿರ್ತಾವ, ಐತಿ ರೊಕ್ಕ ಕೊಟ್ರ ಇದಕ್ಕೆ ಹೆಚ್ಚಿಗೆ ಮಂದಿನ ಕೂಡ್ಸಲಕ್ ಬರ್ತಾವ, ಅಡ್ಚಿನಿ ಏನದ, ದೊಡ್ಡ ಸ್ಟೇಜ್ ಹೊಡ್ಲಕ್ ಬರ್ತಾವ, ಹೊಳೆ ಮೇನದ, ಇದಕ್ಕೆ ದೊಡ್ಡ ಮೇಳ ತರ್ಲಕ್ ಬರ್ತದ. ಅಡ್ಚಿನಿ ಖರೆ ಎಂದ ಯುದ್ಧದ ಯೋಗ ನಾಳೆಗೆ ಸಿಗೋದಿಲ್ಲ. ಇದು ಮಾತ್ರ ನಿನ್ನ ತಲೆಯಾಗಿರ್ಬೇಕು. ಯಾಕೆ ಸಿಗೋದಿಲ್ಲ? ಯಾಕೆ ಸಿಗೋದಿಲ್ಲ? ಯಾಕೆ ಸಿಗೋದಿಲ್ಲ? ಒಮ್ಮೆ ಸೂರ್ಯ ಹೊಂಟ ಸೂರ್ಯಜರ್ ಮುಳುಗದ ಅಂದ್ರ ನಿಂದ 12 ತಾಸು ಅಭಿಷೇಕ ಮಾಕದ. ಒಂದ್ ದಿನ ಸೂರ್ಯ ಹೊಂಟ ಸೂರ್ಯ ಮುಣದ ಅಂದ್ರ 12 ತಾಸು ಭವಿಷ್ಯ ನಮ್ದು ಕಮ್ಮ ಹಾಕದ. ನಾಳೆ ನಾವು ಸೂರ್ಯನ ಹೊಂಡ ಕೊಡುದಿಲ್ಲ. ಯಾಕೆ ಹೋಗುಳೆ? ಆಗಿನ ಕಾಲದಾಗ ಅನಿಲಾದೇವಿ ಸೂರ್ಯನ ತರಬೇಡ. ಅಲ್ಲ ಅಂತ ಹೆಣ್ಮಗಳು ಸೂರ್ಯ ಅಂತ ತರಬೇಡ, ಮತ್ತ ನಮ್ಮಂತ ಗಂಡಸರಿಗೆ ಸೂರ್ಯ ನಿದ್ರದಲ್ಲತ್ತಿ. ಎಲ್ಲೇರಿ ಅಡವ್ಯಾಗ ಎಮ್ಮಿ ಕರತ್ತಾರ ಮಗನಾನಿ 94 ಕಟ್ಟಿದ್ದೇವೆ ನಮ್ಮಲ್ಲಿ. ಇರ್ಲಿ, ತಾವೆಲ್ಲ ಬಹಳ ಸಂತೋಷದಿಂದ ಹೌದು ಅಗದಿ ಭಕ್ತಿ ಭಾವದಿಂದ ಕೂಡಿರಿ. ಯಾಕೆ ಕೊಡ್ಯಾರಿಪ್ಪ? ಅಗದಿ ಮ್ಯಾಳು ನಮ್ಮ ಜೊತೆಯಾಗಿ ಹೌದು, ಆರ್ಸಿ ಕೂಡ್ಸ್ಯಾರ. ಆರ್ಸಿ ಕುಡಿಸ್ಯಾರ. ಹೌದು ಬಹಳ ಸಮಾಧಾನದ ಹೌದು ವಿಷಯ. ಅವ್ರದ್ದು ನಮ್ಮದು ದೋಸ್ತಿ ಬಹಳ ದಿನಕ್ರೆ ಹಾಡಿಕ್ ಮಾತ್ರ ಇದೆ ಫಸ್ಟ್ ಅವ್ರ ಜೋಡಿ. ದೋಸ್ತಿ ಬಹಳ ದಿನ ಹಾಡ್ಕೆ ಇವತ್ತೆ. ಆದ್ರೂ ಕೂಡ ಟೈಮಿಂಗ್ ಅಂತೂ ಭಯಂಕರ ಆಗಿ ಹೋಗ್ಯದ. ಎಷ್ಟಾಗ್ಯದ? ಒಂದಾಗಿರ್ಬೇಕು, ಬಹುತೇಕ 12 ಮ್ಯಾಗ ಆಗಿ ಹೋಗ್ಯದ. ಒಂದಾಗಿರ್ಬೇಕು. ಈ ದೈವದಾರ ಎಲ್ಲಾರು ಕೂಡಿಕೊಂಡು ಏನ್ ಮಾಡ್ಬೇಕ್ರಿಪ್ಪ? ಆ ಜವಳಿಗೆ ಮ್ಯಾಲಿಗೆ ಸ್ವಲ್ಪ ಮಾತಾಡ್ಸತ್ತಿ ದೈವದಾರ ಎಲ್ಲಾರು ಕೊಟ್ಟು ತಾಳಿ ಕೊಟ್ರೆ ಇದೇ ಸಂದ್ರಾಗೆ ಮಾತಾಡಿಸ್ಬಿಡ್ತೀನಿ ಅವ್ರನ್ನ. ಹೌದು ಹೌದು, ಅಪ್ಪಣೆ ಅಲ್ಲೈ ಸಗಳೆಲ್ಲ ಟಾಳಿ ಮಾರ್ಲೈ ಬೋಲ ಪುಡ. ಯಾಕಂತ ಕೇಳಿದ್ರೆ ಹೌದು ಬಹಳ ತಾವೆಲ್ಲ ಸಂತೋಷದಿಂದ ಬಹಳ ಅವಸರ ಮಾಡಿ ಎಮ್ಮಿ ಕ್ಯಾನ್ಸಲ್ ಕುರಿ ಹಚ್ಚಬೇಡಿ ಹಿಡ್ತದಿಲ್ಲ ನೋಡು. ಯಾಕಂತ ಕೇಳಿದ್ರೆ ಯಾಕ ಬರೋೇ 1-2 ಸಂದ ಬರ್ತಿತ್ತೋ ಚಂದಾಗಿ ಕಾರ್ಯಕ್ರಮ. ಆ ಪರಮಾತ್ಮನ ಸೇವೆಯನ್ನು ಮಾಡೋದದ. ಹೌದು, ಒಂದು ವಿಷಯ ವಿಂಗಡಣೆ ಸಲುವಾಗಿ ಏನ್ ಮಾಡುದರಿಪ್ಪ? ಒಂದು ವಿಷಯನ್ನ ಇಡುದದ. ಏನ್ ವಿಷಯ? ಏನಂತ ಕೇಳಿದ್ರ ಏನ ಜಗತ್ತದೊಳಗ ಏನ ಕೊಡುದು ಶ್ರೇಷ್ಠ ಏನ ತಗೊಳ್ಳೋದು ಶ್ರೇಷ್ಠ? ಹೌದು ಹೌದು, ಇದು ಬಾಳ ಹಳೇದ ಆತದಂದ್ರ ಮತ್ತೆ ಯಾವ್ದ್ರಿಪ್ಪ ಹೊಸದು? ಜಗತ್ತದೊಳಗ ಏನ ಶರಣರ ಸಂತತಿ ಶ್ರೇಷ್ಠ ಏನ ಸಂತ ಸಂತತಿ ಶ್ರೇಷ್ಠ ಅಂತಕ್ಕಂಥದ. ಹೌದು, 2 ವಿಷಯ ಯಾವ ವಿಷಯ ಅದಾವ. ಯಾವ್ದು ಹಿಡ್ಕೊಂಡು ಬೆಳೆಸ್ತಾರ ಬಿಟ್ಟಿದನ ನಮಗೆಟ್ಟು ಪರಮಾತ್ಮ ಬುದ್ಧಿ ಕೊಟ್ಟಾನ. ಅಟ್ರ ಮಟ್ಟಿಗೆ ಬೆಳೆಸಾಗಿ ಪ್ರಯತ್ನ ಮಾಡೋ ಅಂತ ಹೇಳಿ ತಮಗೆಲ್ಲರಿಗೆ ಶರಣು ಶರಣಾರ್ಥಿ. ತಮಗೆಲ್ಲರಿಗೆ ಶರಣು ಶರಣ. ಆಯ್ತು.